ನಂದಿ ಬಾಯ್ಸ್ ಕಂಸಂದ್ರ ತಂಡದ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಜೆಸ್ ನಂಬರ್ 11 ಆಟಗಾರ ತಮ್ಮ ದಾಳಿಯಲ್ಲಿ ಪ್ರಥಮ ದಾಳಿಯಲ್ಲಿ ಬೋನಸ್ ಅಂಕವನ್ನ ಬೋನಸ್ ಅಂಕದಿಂದ ಪ್ರಾರಂಭ ಕೂಡ ಮಾಡ್ತಾ ಇರುವಂಥದ್ದು ನಂದಿ ಬಾಯ್ಸ್ ತಂಡ ಕಂಸಂದ್ರ. ಇದೀಗ ದಾಳಿಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿರುವ ಆಟಗಾರ ಈಗ ನಿತೀಶ್ ದಾಳಿಯಲ್ಲಿ ಜೆಸ್ ನಂಬರ್ 10 ಆಟಗಾರ. ಮತ್ತೊಮ್ಮೆ ದಾಳಿಯಲ್ಲಿ ಜೆಸ್ ನಂಬರ್ 11 ಆಟಗಾರ. ರನ್ನಿಂಗ್ ಬೋನಸ್ನ ಪ್ರಯತ್ನ ಕೂಡ ಆಗ್ತಾ ಇದೆ. ಆದ್ರೆ ನೋಡೋಣ, ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಬೋನಸ್ ಅಂಕ ಕೂಡ ಸಿಗ್ತಾ ಇರೋದು, ರನ್ನಿಂಗ್ ಬೋನಸ್ ಕೂಡ. ಪ್ರೇಕ್ಷಕರಿಗೆ ಇದನ್ನು ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯವಾಗಿ ಪರಿವರ್ತನೆಗೊಳ್ಬಹುದು. ಇದೀಗ ಯುವ ಆಟಗಾರ ದಾಳಿಯಲ್ಲಿ ಮಿಸ್ಟೇಕ್ ಬರ್ತಾ ಇರೋದು. ಕಾರ್ನರ್ ವಿಭಾಗದಲ್ಲಿ ಒಳ್ಳೆ ಮಿಸ್ಟೇಕ್ ಕೂಡ. ಈ ರೀತಿ ಮಿಸ್ಟೇಕ್ ಬಂದರೆ ತಾವು ಗೆಲುವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಹಂಗಲಲ್ಲೂ ಕೂಡ ತಾವು ಗಮನಿಸಬೇಕಾಗುತ್ತೆ ರೈಡರ್ ಅನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ. ರೈಡ್ನಲ್ಲಿ ರವಿ ಮುಂದಿನ ಸೆಮಿಫೈನಲ್ ಪಂದ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ JSR ಹನುಮ ಬಳಗ ವಿರುದ್ಧ ಸುನೀಲ್ ಬಾಯ್ಸ್. 2 ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅದ್ಭುತವಾದ ಹಿಡಿತ ಕೂಡ ಹಾಕ್ತಾರಂಥದ್ದು ಬಲಿಷ್ಠ ಡ್ಯಾಶ್ನೊಂದಿಗೆ ಅಂಕಣದಿಂದ ಹೊರಕ್ಕೆ. ಒಳ್ಳೆ ಒಂದು ಡಿಫೆನ್ಸ್ ಕೂಡ ಮಾಡ್ತಾ ಇರುವಂಥದ್ದು ನಂದಿ ಬಾಯ್ಸ್ ಕಂಸಂದ್ರ ತಂಡದ ಆಟಗಾರ. ಒಂದು ಹೆಂಪ್ಟಿ ರೈಡ್ನೊಂದಿಗೆ ಇದೀಗ ಮತ್ತೊಮ್ಮೆ ದಾಳಿಯಲ್ಲಿ ನಂದಿ ಬಾಯ್ಸ್ ಕಂಸಂದ್ರ ತಂಡದ ಆಟಗಾರ ಯುವ ಪ್ರತಿಭೆ. 4-2 ಪಂದ್ಯ ಸಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ನಿತೀಶ್ ದಾಳಿಯಲ್ಲಿ ಜಸ್ಟ್ ನಂಬರ್ 10 ಆಟಗಾರ. ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಅದರ ಡಿಫೆನ್ಸ್ ಭಾಗದಲ್ಲಿ ಭದ್ರತೆ ಕೂಡ ಆಗಿರುವಂಥದ್ದು. ಅಂಕವನ್ನ ಯಾವುದೇ ರೀತಿ ನೀಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದೀಗ ಮತ್ತೊಮ್ಮೆ 3rd ರೈಡ್ನ ಒತ್ತಡ. ಅದ್ಭುತವಾದ ದಾಳಿ ಕೂಡ ಆಗ್ತಾ ಇದೆ. ಇದು ಒಂದು ಇದ್ದಾರೆ. ಪಂದ್ಯ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕ್ರೀಡಾಕೂಟದ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ.
ಅದಕ್ಕೆ ಮತ್ತೊಮ್ಮೆ ರವಿ ನಾಲ್ವರ ಡಿಫೆನ್ಸ್ನ ಮತ್ತೆ ದಾಳಿಗಾರ ರೈಡಿಂಗ್ನಲ್ಲಿ ರವಿ ನೋಡೋಣ ಯಾವ ರೀತಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. 4 ಜನ ಇರುವ ಸಂದರ್ಭದಲ್ಲಿ ಯಾವ ರೀತಿ ಸ್ಕಿಲ್ ಅನ್ನ ಬಳಸ್ತಾ ಅಂಕವನ್ನ ತಮ್ಮದಾಗಿಸ್ಕೊಳ್ತಾರೆ ಅಂತ ನೋಡ್ಬೋದಾಗಿದೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ನೊಂದಿಗೆ ಆರು 3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಆರು 3ರಲ್ಲಿ ನಂದಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ನಂದಿ ಬಾಯ್ಸ್ ಪಂಸಂದ್ರ ತಂಡದ ಪರವಾಗಿ ಇದೀಗ ಯುವ ಆಟಗಾರ ದಾಳಿಯಲ್ಲಿ ಸಾಕಷ್ಟು ಪಂದ್ಯಗಳನ್ನು ಹಾಡಿರುವ ಅನುಭವಿ ಆಟಗಾರರಿಗೆ ದಾಳಿಯಲ್ಲಿ ಇದು 2 ಅಂಕದ ಸೇರ್ಪಡೆ ಕೂಡ ಆಗ್ತಾ ಇದೆ. ಒಳ್ಳೆಯ ಒಂದು ತೀರ್ಪುಗಾರರಿಂದ ಒಂದು ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಭಾಷಂ ಸರ್ ಅನುಭವಿಯ ತೀರ್ಪುಗಾರರು, ಜೊತೆಗೆ ಸಂಪತ್ ಕುಮಾರ್ ಅವರು KPD ಜೂನಿಯರ್ಸ್ ತೀರ್ಪುಗಾರರಾಗಿ, ಹಾಗೆ ಲೋಕೇಶ್ ದೈಹಿಕ ನಿರ್ದೇಶಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರುವಂಥದ್ದು. ಇದರೊಂದಿಗೆ ಆಟಗಾರರ ಬದಲಾವಣೆ ಕೂಡ ಆಗ್ತಾ ಇದೆ. ಮತ್ತಷ್ಟು ತಂಡವನ್ನ ಬಲಿಷ್ಠತೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. NR ಬಾಯ್ಸ್ ತಂಡದ ಆಟಗಾರರು ಮುಂದಿನ ಪಂದ್ಯ ಈಗಾಗಲೇ ಕರೆ ಕೊಟ್ಟಿದ್ದು JSR ಹನುಮ ಬಳಗವರಿಂದ ಸುನೀಲ್ ಬಾಯ್ಸ್ ತಂಡ. ಈಗ ರವಿ ಮತ್ತೊಂದು ಅಂಕವನ್ನ ಬಳಸಿ ಒಳಾಂಗಣಕ್ಕೆ ನುಗ್ಗಿ ಅಂಕವನ್ನ ತಮ್ಮದಾಗಿಸ್ಕೊಳ್ತಾ ಮುನ್ನಡೆಯನ್ನು ಕೂಡ ಕಾಯ್ದುಕೊಂಡಿರುವಂಥದ್ದು ತಂಡ NR ಬಾಯ್ಸ್ ತಂಡ. ಇದೀಗ ನಿತೀಶ್ ಒಳ್ಳೆ ಒಂದು ಪಾಯಿಂಟ್ ಅನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ರೈಡನ್ನ 7-7 ಸಮ 7-7ರಲ್ಲಿ ಪಂದ್ಯ ನೋಡಿ. ಇದೇ ಅದ್ಭುತವಾದ ಒಂದು ಟಚ್ ಪಾಯಿಂಟ್ ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. 10-9ರಲ್ಲಿ ಪಂದ್ಯ ಸಾಗ್ತಾ ಇದೆ. NR ಬಾಯ್ಸ್ ತಂಡದ ಪರವಾಗಿ 1 ಅಂಕದ ಮುನ್ನಡೆಯಲ್ಲಿ 10-9ರಲ್ಲಿ ಪಂದ್ಯ ಸಾಗ್ತಾ ಇದೆ. ಕೊನೆಯವರೆಗೂ 10-9ರಲ್ಲಿ ಪಂದ್ಯ. ಸ್ವಲ್ಪ ಟೈಮರ್ನ ಇದೀಗ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಹಾನಾಗಿರುತ್ತೆ. ಯುವ ಆಟಗಾರ ತಮ್ಮ ದಾಳಿಯಲ್ಲಿ 7ರ ಆಟಗಾರ ಇಬ್ಬರೇನು ಸಂದರ್ಭ ಸೂಪರ್ ಟ್ಯಾಕಲ್ ಕೂಡ ಹಾನಾಗಿರುತ್ತೆ. ಟ್ಯಾಕಲ್ ಆದ್ರೆ 2 ಅಂಕಗಳು ಸಿಗುವ ಸಾಧ್ಯತೆ. ಇದೀಗ ಕೊನೆಯ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ನಂದಿ ತಂಡದ ಪರವಾಗಿ 3 ಅಂಕಗಳು NR ಬಾಯ್ಸ್ ತಂಡಕ್ಕೆ ಸಿಗ್ತಾ ಇರುವಂಥದ್ದು. ಇದರೊಂದಿಗೆ ಮತ್ತಷ್ಟು ಅಂಕಗಳನ್ನು ಹೆಚ್ಚುವರಿ ಕೂಡ ಹಾಕ್ತಾ ಇದೆ NR ಬಾಯ್ಸ್ ತಂಡದ ಪರವಾಗಿ. ಹದಿನಾಲ್ಕು 9ರಲ್ಲಿ ಪಂದ್ಯ NR ಬಾಯ್ಸ್ ತಂಡದ ಪರವಾಗಿ 14-9.
14-9 ಪಂದ್ಯ ಸಾಗ್ತಾ ಇದೆ. ಇದೀಗ ದಾಳಿಯಲ್ಲಿ ಜೆರ್ಸಿ ನಂಬರ್ 5 ಆಟಗಾರ ಅರ್ಧ ವಿರಾಮದ ಮುಕ್ತಾಯ ಕೂಡ ಆಗಿರುವಂಥದ್ದು. 14-9 ಆಫ್ ಟೈಮ್ ಸ್ಕೋರ್ 14-9. 14-9 ಪಂದ್ಯ. ಹಾಫ್ ಟೈಮ್ ಸ್ಕೋರ್ ಮಧ್ಯಂತರದ ಅಂಕ ಮಹೇಶ್ ಸ್ಕೋರರ್ ಸ್ಕೋರ್. ಹಾಗೆ ನಮ್ಮ ನಂದಿ ಬಾಯ್ಸ್ ಕೊಂಸನ ತಂಡಕ್ಕೆ ಜನಿತ್ ಮತ್ತೆ ನಿತಿನ್ ಇಬ್ಬರು ಕೂಡ ತರಬೇತಿ ಕೂಡ ನೀಡ್ತಾ ಇದ್ದಾರೆ ತಮ್ಮ ತಂಡವನ್ನ ಗೆಲುವನ್ನ ಕಂಡುಕೊಳ್ಳೋದಕ್ಕೆ. ತಮ್ಮ ಕಿವಿ ಮಾತು ಏನಾದರೂ ಯೂಸ್ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ. ತಂಡಕ್ಕೆ JK ಮತ್ತೆ ನಿತಿನ್ ರೆಡ್ಡಿ ಅವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ತಮ್ಮ ತಂಡವನ್ನ ಜೀವನ ಪಡೆದುಕೊಳ್ಳೋದಕ್ಕೆ. 14-9 ಪಂದ್ಯ ಸಾಗ್ತಾ ಇದೆ. ನೋಡಿ, ದಯವಿಟ್ಟು ಪ್ರಾಮಾಣಿಕತೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಆಟಗಾರರೇ ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ, ನೀವ್ಯಾರು ಮಾತಾಡೋಗಿಲ್ಲ, ಯಾಕಪ್ಪ ಮಾತಾಡ್ತೀರಾ? ತೀರ್ಪುಗಾರರಿದ್ದಾರೆ, ತೀರ್ಪು ಕೊಡ್ತಾರೆ, ಅಲ್ಲಿವರೆಗೂ ಯಾರು ಮಾತಾಡೋ ಆಗಿಲ್ಲ. ಕೇಳಿಸ್ತಾ ಇತ್ತಪ್ಪ ಆಟಗಾರರಿಗೆ? ಆಟ ಮಾತ್ರ ಆಡಬೇಕಾಗುತ್ತೆ. ಆಟಗಾರರು ವಾದ ವಿವಾದ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ತೀರ್ಪುಗಾರರು ಏನು ತೀರ್ಪು ಕೊಡ್ತಾರೆ ಅದು ಫೈನಲ್ ಆಗಿರುತ್ತೆ. ನೀವು ಯಾಕೆ ಮಾತಾಡ್ತೀರಾ ಅಂತ ಗೊತ್ತಿಲ್ಲ. ಯಾವುದೇ ರಿಪ್ಲೇ ಇರೋದಿಲ್ಲ, ಯಾವುದೇ ವಿಡಿಯೋ ಇರೋದಿಲ್ಲ. ಅಂಪೈರ್ನ ತೀರ್ಮಾನವೇ ಅಂತಿಮವಾಗಿರುತ್ತೆ. ಕರೆಕ್ಟ್, ರೈಟ್ ಸರ್. ಯಾಕಂದ್ರೆ ಪಾಂಪ್ಲೆಟ್ ಅಲ್ಲಿ ಕೂಡ ಅದು ಯಾವುದು ಹಾಕಿಲ್ಲ, ಮೆನ್ಷನ್ ಆಗಿಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ವಿಡಿಯೋ ನೋಡಿ ಯಾವುದೇ ಡಿಸೈಡ್ ಕೂಡ ಆಗೋದಿಲ್ಲ. ಇದು ಅದ್ಭುತವಾದ ದಾಳಿ. ರವಿರವರ ಖಾತೆಗೆ ಮತ್ತೊಂದು ಅಂಕದ ಸೇರ್ಪಡೆ. ಒಂದೊಂದು ಅಂಕವನ್ನಾಗಿ ಅಂತರವನ್ನು ಕೂಡ ಕಡಿಮೆ ಮಾಡ್ತಾ ಇರೋಂಥದ್ದು ನಂದಿ ಬಾಯ್ಸ್ ತಂಡ. ಜೊತೆಗೆ ನಮ್ಮ ಅವರೊಟ್ಟಿಗೆ ಅಜಯ್ ಕೂಡ ಜಾಯ್ನ್ ಆಗಿದ್ದಾರೆ. ಅಜಯ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ತಂಡಕ್ಕೆ ಶಕ್ತಿಯನ್ನು ತುಂಬೋದಕ್ಕೆ. ಮೋಸ್ಟ್ ಬಿಟ್ಟರೆ ಅವರೇ ಆಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಮ ಜತಿನ್ ರವರು, JK ರವರು. ಕೊನೆ 5 ನಿಮಿಷ ಇರುವಾಗ ಜತಿನ್ ರವರು ಸ್ವಲ್ಪ ಆಡಿಸ್ಬೇಕಾಗುತ್ತೆ ನಾವು ಆಟಗಾರರೇ. ಜನಿತ್ ಅಂತಾರಾಷ್ಟ್ರೀಯ ಆಟಗಾರರು. ದಯವಿಟ್ಟು ಆಟಗಾರರು ಸಮಾಧಾನವಾಗಿರಬೇಕು. ಅಂಪೈರ್ನ ತೀರ್ಮಾನವೇ ಅಂತಿಮವಾಗಿರುತ್ತೆ. ಕಾರ್ಡ್ ಕೊಡಿ ಸರ್, ಕೊಡಿ ಸರ್, ವಾರ್ನಿಂಗ್ ಕಾರ್ಡ್ ಕೊಡಿ ಸರ್. ಇದು ಮೊದಲನೇ ಗ್ರೀನ್ ಕಾರ್ಡ್ ಆಗಿರುತ್ತೆ. ಮತ್ತೊಮ್ಮೆ ಮಾಡಿದೆ ಯೆಲ್ಲೋ ಕಾರ್ಡ್ ಕೊಟ್ಟರೆ 2 ನಿಮಿಷ ಆಚೆ ಕುತ್ಕೋಬೇಕಾಗುತ್ತೆ ಪ್ಲೇಯರ್ಸು. ಅಂಪೈರ್ನ ತೀರ್ಮಾನಕ್ಕೆ ಭದ್ರಾಗಿರಿ ದಯವಿಟ್ಟು. ಎಲ್ಲ ಆಟಗಾರರಿಗೆ ಗೊತ್ತು, ಎಲ್ಲ ನುರಿತ ಅಂಪೈರ್ಗಳೇ ಅಂತ. ಅಲ್ಲಿ ನೋಡಿ, ಇದು ಪ್ರಾಮಾಣಿಕತೆ. ನಾವು ಆಗ್ಲಿಂದ ಹೇಳ್ತಾ ಇದ್ದೀವಿ, ದಯವಿಟ್ಟು 15-13 NR ಬಾಯ್ಸ್ ತಂಡದ ಪರವಾಗಿ 15-13 ಕೇಳಿಸ್ಕೊಳ್ಳಿ ಆಟಗಾರರೇ. 15-13 2 ಅಂಕದ ಮುನ್ನಡೆಯಲ್ಲಿ ಮಾತ್ರ NR ಬಾಯ್ಸ್ ತಂಡ.
15-13. ಹದಿನೈದು 13. ಈಗ ಈ ನಮ್ಮ ಈ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಅಳಗಂ ತಂಡದ ಲಿಖಿತ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮಗೆ ಎಲ್ಲ ವೀರಾಂಜನೇಯ ಸ್ವಾಮಿ ಗೋಪಚಂದ್ರ ಗೇಟ್ ಎಲ್ಲ ನಮ್ಮ ಸ್ನೇಹಿತರಿಂದ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ತಾನೇ ನಮ್ಮ JSR ತಂಡದ ಮಾಲೀಕರಾದಂಥ ಚೇತನ್ ಅವರು ಸಹ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದಕ್ಕೆ ಮತ್ತೊಮ್ಮೆ ದಾಳಿಯಲ್ಲಿ ಎನ್ಆರ್ ಬಾಯ್ಸ್ ತಂಡದ ಪರವಾಗಿ ಜಸ್ಟ್ ನಂಬರ್ 1 ಆಟಗಾರ ತಮ್ಮ ದಾಳಿಯಲ್ಲಿ ಐಕ್ಯರ ಡಿಫೆನ್ಸ್ ಮಧ್ಯೆ ಜಸ್ಟ್ ನಂಬರ್ 1 ಆಟಗಾರ ಹದಿನಾರು 13ರಲ್ಲಿ ಪಂದ್ಯ ಸಾಕ್ತದೆ. 3 ಅಂಕದ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ. ನಮ್ಮ ನಂದಿ ಬಾಯ್ಸ್ನ ಮುಖ್ಯ ಕೋಚ್ ಆದಂತಹ ಜನಿತ್ರ ಅವರು ತುಂಬ ಸಲಹೆಯನ್ನು ನೀಡ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಈ ಪಂದ್ಯ ಯಾವ ತಂಡಕ್ಕೆ ಗೆಲುವು ಸಿಗುತ್ತೆ ಅಂತ. ಅವರು ಸಹ ಒಂದು JMR ಗ್ರೂಪಲ್ಲಿ ಒಂದು ಭಾಗ ಜೆ ಅನ್ನೋದು ಜನಿತ್ ಕುಮಾರ್. ನೋಡೋಣ ಅವರ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ತೈತೆ ಅಂತ ನೋಡ್ಬೇಕಾಗುತ್ತೆ. ಜನಿತ್ರವರ ಪ್ರಯತ್ನಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಆಟಗಾರರಿಗೂ ಒಳ್ಳೆ ಶಕ್ತಿ ಕೂಡ ತುಂಬ್ತಾ ಇದ್ದಾರೆ ಅವ್ರ ಕಡೆಯಿಂದ. ಆ ತಂಡದ ಮಾಲೀಕರಾದಂತಹ ನಿತಿನ್ ಅವರು ಸಹ ತುಂಬಾ ಕುತೂಹಲದಿಂದ ಪಂದ್ಯನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಈ ಪಂದ್ಯ ಯಾರ ಮುಡಿಗೆ ಗೆಲುವು ಸಿಗುತ್ತೆ ಅಂತ. ಇದೀಗ ಸೂಪರ್ ಟ್ಯಾಕಲ್ ಕೂಡ ಹಾನ್ ಆಗಿರುತ್ತೆ. ಮಾಡು ಹಿಲುವೆ ಮಡಿ ದಾಳಿ ಇದಾಗಿರುತ್ತೆ. ಕೊನೆ 5 ನಿಮಿಷ ಮಾತ್ರ ಬಾಕಿ. ಈಗಾಗಲೇ ತೀರ್ಪುಗಾರರಿಂದ ಬಂದಿದೆ. ಇದೀಗ ಅದ್ಭುತವಾದ ದಾಳಿ. ಕೊನೆ 5 ನಿಮಿಷಗಳ ಆಟ ಬಾಕಿ. ಸ್ಕೋರ್ 18-13 ಎನ್ಆರ್ ಬಾಯ್ಸ್ ತಂಡದ ಪರವಾಗಿ. 18-13ರಲ್ಲಿ ಪಂದ್ಯ ಸಾಕ್ತಾ ಇದೆ. ಕೇವಲ 5 ನಿಮಿಷ ಮಾತ್ರ ಬಾಕಿ. ಈಗಾಗಲೇ ಅನೌನ್ಸ್ ಆಗಿದೆ. 5 ನಿಮಿಷ 5 ಅಂಕಗಳ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ. ಅದೇ ಕಾದು ನೋಡಬೇಕು ಕಬಡ್ಡಿಯಲ್ಲಿ ಯಾವ ಸಮಯದಲ್ಲಿ ಏನಾದರೂ ಆಗ್ಬೋದು. ಯಾಕಂತಂದ್ರೆ ಒಂದು ರೈಡ್ ಡೂಹಾ ಡೈ ರೈಡ್, ಮತ್ತೊಮ್ಮೆ ಡೂಹಾ ಡೈ ರೈಡ್ ಅಲ್ಲಿ ನಂದಿ ಬಾಯ್ಸ್ ನ ದಾಳಿಗಾರ ಬೋನಸ್ನ ಪ್ರಯತ್ನ ಕಾದು ನೋಡಬೇಕಾಗಿದೆ. ಅಂಪೈರ್ ತೀರ್ಮಾನ ಎಸ್ ಬೋನಸ್ ಅಂತ ಘೋಷಣೆ ಆಗಿದೆ. ಸೂಪರ್ ಟ್ಯಾಕಲ್ 3 ಸೂಪರ್ ಟ್ಯಾಕಲ್ ಆಗಿದೆ. 3 ಮತ್ತೆ ಅದಕ್ಕಿಂತ ಕಡಿಮೆ ಆಟಗಾರ ಇದ್ರೆ ದಾಳಿಗಾರನನ್ನು ಬಂಧಿಸರೆ ಅದಕ್ಕೆ ಅವರು ತಂಡಕ್ಕೆ 2 ಅಂಕ ಸಿಗಲಿದೆ. ನಾಲ್ಕು ಅಂಕಗಳ 18-14ರಲ್ಲಿ ಪಂದ್ಯ ಎನ್ಆರ್ ಬಾಯ್ಸ್ ತಂಡದ ಪರವಾಗಿ. ಇನ್ನೂ ಸಮಯ ಇದೆ. ಪ್ರತಿಯೊಂದು ಸೆಕೆಂಡ್ ಕೂಡ ಇದು ಬಹಳಷ್ಟು ಮುಖ್ಯವಾಗಿರುತ್ತೆ. ಸಮಯ ಅನ್ನೋದು, ಸಮಯದ ಬೆಲೆ ಕೂಡ ಇಲ್ಲಿ ನಾವು ತಿಳ್ಕೊಳ್ಬಹುದು. ಪ್ರತಿಯೊಂದು ಸೆಕೆಂಡ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ರೀಚಿಂಗ್ ಫ್ರಮ್ ಔಟ್ಸೈಡ್. ದಯವಿಟ್ಟು ಆಟಗಾರರ ಅಂಪೈರ್ನ ತೀರ್ಮಾನಕ್ಕೆ ಬದ್ಧರಾಗಿರಿ. ದಯವಿಟ್ಟು ಪ್ಲೀಸ್ ವೇಟ್ ಕೊಡ್ತಾರೆ 1 ನಿಮಿಷ. ದಯವಿಟ್ಟು ಆಟಗಾರರು ನೋಡಿ, ಆಟಗಾರರು ಯಾರು ಮಾತಾಡೋ ಆಗಿಲ್ಲ.
ತೀರ್ಪುಗಾರರ ತೀರ್ಮಾನ ಅಂತಿಮ. ತೀರ್ಪುಗಾರರ ತೀರ್ಮಾನ ಅಂತಿಮ ಇರುತ್ತೆ. ಆಟಗಾರರು ಸಹಕರಿಸಬೇಕಾಗಿ ವಿನಂತಿ. ಸ್ಕೋರ್ ಪ್ಲೀಸ್. 19-16 19-16 ಪಂದ್ಯ ಸಾಗ್ತಾ ಇದೆ. ಬಹಳಷ್ಟು ಕುತೂಹಲ ಪಂದ್ಯ ಇದಾಗಿರುತ್ತೆ. ನೋಡುಗರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿರುವಂತ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯ ಕೂಡ ಇದಾಗಿರುತ್ತೆ. ಎರಡು ತಂಡಗಳು ಕೂಡ ಬಲಿಷ್ಠ ತಂಡಗಳಾಗಿ ಪಂದ್ಯವನ್ನು ಕೂಡ ಆಡ್ತಾ ಇರುವಂತದ್ದು. ಇದೀಗ ಮತ್ತೊಮ್ಮೆ ಸಿಗ್ತಾ ಇದೆ ಮತ್ತೊಂದು ಅಂಕದ ಅಂತರ. ನಮ್ಮ ನಿತಿನ್ ಸಮಾಧಾನ. ಅಲ್ಲ ಆಟಗಾರ ದಯವಿಟ್ಟು ಮತ್ತೆ ಹೇಳ್ತಾ ಇದೀವಿ, ಆಟಗಾರ ದಯವಿಟ್ಟು ಅಫ್ಸಲ್ ಟೈಮ್ ನೋಡಿ, ಆಟಗಾರರಲ್ಲಿ ವಾದ ವಿವಾದಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಆಟಗಾರರೇ ತೀರ್ಪನ್ನ ಕೊಡೋವರೆಗೂ ಕಾಯ್ಬೇಕಾಗುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕಪ್ಪ. ತೀರ್ಪುಗಾರರು ದಯವಿಟ್ಟು 3 ಜನ ಡಿಸ್ಕಷನ್ ಮಾಡಿ ತೀರ್ಪು ಕೊಡಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ಅಂಪೈರ್ನ ತೀರ್ಮಾನಕ್ಕೆ ಎರಡೂ ತಂಡದ ಆಟಗಾರರು ಬದ್ಧರಾಗಿರ್ಬೇಕು. ದಯವಿಟ್ಟು ಆಟಗಾರ ಸಹಕರಿಸಿ. 2 ಅಂಕಗಳು. ಹತ್ತೊಂಬತ್ತು 18 ಕೇವಲ 1 ಅಂಕದ ಮುನ್ನಡೆ ಮಾತ್ರ. ಮತ್ತೊಮ್ಮೆ ನಿಜಕ್ಕೂ ಕೂಡ ಇರಪ್ಪ, ಅಲ್ಲಿ ಕೂತ್ಕೋಪ್ಪ. ನೀವ್ ಯಾಕೆ ಮಾತಾಡ್ತೀರಾ? ಆಟಗಾರ ದಯವಿಟ್ಟು ಕುತ್ಕೋಬೇಕು. ಕೂತ್ಕೋ, ಎಕ್ಸ್ಟ್ರಾ ಪ್ಲೇಸ್ ಕೂತ್ಕೊಳ್ಳಿ. ಅಂಪೈರ್ಲಿದ್ದಾರೆ ತೀರ್ಮಾನ ಕೊಡಕ್ಕೆ. ಸ್ಕೋರ್ 20-19 ಪಂದ್ಯ 20-19 ಎನ್ಆರ್ ಬಾಯ್ಸ್ ತಂಡದ ಪರವಾಗಿ 1 ಅಂಕದ ಮುನ್ನಡೆ. ಹತ್ತೊಂಬತ್ತು 20 ಎನ್ಆರ್ ಬಾಯ್ಸ್ ತಂಡ. ನಿಜಕ್ಕೂ ಕೂಡ ಅದ್ಭುತವಾದ ಪಂದ್ಯ ಕೂಡ ಇದಾಗಿದೆ. ಹೈ ವೋಲ್ಟೇಜ್ ಪಂದ್ಯ ಕೂಡ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಈ ಒಂದು ಪಂದ್ಯ. ಕೊನೆಯ ಕ್ಷಣದವರೆಗೂ ನಾವು ಕಾಯಬೇಕಾಗುತ್ತೆ ಯಾವ ತಂಡ ಜಯವನ್ನು ಪಡೆದುಕೊಳ್ಳುತ್ತೆ ಅಂತ. ಕೊನೆ 2 ನಿಮಿಷ ಮಾತ್ರ ಬಾಕಿ ಇದೆ. 2 ನಿಮಿಷದಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು. ಇದು ಕಬಡ್ಡಿಯ ಆಟ. 4 ಡಿಫೆನ್ಸ್ ಮಧ್ಯೆ ಮತ್ತೆ ರವಿ ಜೆಸ್ ನಂಬರ್ 11 ಆಟಗಾರ ಅಷ್ಟು ಒಳಾಂಗಣಕ್ಕೆ ನುಗ್ಗಿ ಹಾಕುವ ತರುವ ಪ್ರಯತ್ನಗಳು ಆಗ್ತಾ ಇದೆ. ಗಿರೀಶ್ ಸರಿ 20 ಸಮಬಲದ ಹೋರಾಟದಲ್ಲಿ 2 ತಂಡಗಳು. ಇದು ನೋಡಿ ಮ್ಯಾಚ್ ಅಂದ್ರೆ ಒಂದು ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಎನ್ಆರ್ ಬಾಯ್ಸ್ ತಂಡ 1 ಅಂಕದ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ ಸತತವಾಗಿ ಅಂಕಗಳನ್ನು ತಮ್ಮದಾಗಿಸಲಾಗಿದೆ. ನೋಡಿ ಎಲ್ಲ ಪ್ರೇಕ್ಷಕರು ಸೂಪರ್ ಆಗಿ ಎನ್ಆರ್ ಬಾಯ್ಸ್ ತಂಡ ಕೊನೆ ಕ್ಷಣಗಳಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಿದಂತ ಕಾದ್ ನೋಡ್ಬೇಕು. 23-20 ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ 23-20 3 ಅಂಕಗಳ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ. ಎನ್ಆರ್ ಬಾಯ್ಸ್ ತಂಡದ ಟೈಮ್ಔಟ್ ಓವರ್ ಆಗಿದೆ. 23-20 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ. ನೋಡ್ಬೇಕಾಗುತ್ತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪಂದ್ಯದ ಗತಿ ಬದಲಾಗಬಹುದು. ಇದೀಗ ಯುವ ಆಟಗಾರ ದಾಳಿಯಲ್ಲಿ ಜೆಸ್ ನಂಬರ್ 7 ಆಟಗಾರ ಕೊನೆ 1 ನಿಮಿಷ ಮಾತ್ರ ಬಾಕಿ. 3 ಅಂಕದ ಮುನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ. ಲಾಸ್ಟ್ ಮಿನಿಟ್ 20-23 ಪಂದ್ಯ.
ಅದ್ಭುತವಾದ ಟ್ಯಾಕಲ್ನೊಂದಿಗೆ ಎಲ್ಲ ಪ್ರೇಕ್ಷಕರಿಗೂ ಒಂದು ಅದ್ಭುತವಾದ ಪಂದ್ಯ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಈ ಒಂದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವದ ಅಂಗವಾಗಿ ವೀರಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವದ ಪರವಾಗಿ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಕೂಡ ಆಗಿ ಎಲ್ಲ ಪ್ರೇಕ್ಷಕರಿಗೆ ಅದ್ಭುತವಾದ ಒಂದು ಖುಷಿಯನ್ನು, ನೋಡುಗರಿಗೆ ಖುಷಿಯನ್ನು ಕೂಡ ನೀಡ್ತಾ ಇರುವಂತಹ ಪಂದ್ಯ ಇದು ಆಗ್ಬೋದು. ಇದಾಗಿದೆ. ಇದು ಕೂಡ ಯಶಸ್ಸು ಕೂಡ ಆಗ್ತಾ ಇದೆ. ಈ ಪಂದ್ಯವನ್ನು ಜೋರಾಗಿ ಚಪ್ಪಾಳೆ ಎಲ್ಲ ಪ್ರೇಕ್ಷಕರೇ. ಅದ್ಭುತವಾದ ಪಂದ್ಯ ಇದಾಗಿತ್ತು. ಹಾಗಾಗಿ 2 ತಂಡಗಳು ಕೂಡ ಅದ್ಭುತವಾಗಿ ಆಡಿದೆ. ಸೋಲು ಗೆಲುವು ಸಹಜವಾಗಿರುತ್ತೆ. ಇದು ಸೋಲು, ಪ್ರತಿ ಸೋಲು ಕೂಡ ನಿಮಗೆ ಗೆಲುವಿನ ಸೂಚನೆ ಕೂಡ ಇದಾಗಿರುತ್ತೆ. ಹಾಗಾಗಿ ಯಾರು ಕೂಡ ಬೇಸರ ಆಗೋದು ಬೇಡ. ಅದ್ಭುತವಾಗಿ ಪಂದ್ಯವನ್ನು ಆಡಿದ್ರ, ನೋಡುಗರಿಗೆ ಖುಷಿಯನ್ನು ಕೊಟ್ಟಿರುವಂತಹ 2 ತಂಡಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ವೀರಾಂಜನೇಯ